ಅಲ್ಲಿ ಕುತ್ಕೊಂಡ್ ಮಾತಾಡ್ಬೇಕಾದ್ರೆ ನಾವು ಲವ್ ಟಾಪಿಕ್ ಬಗ್ಗೆ ಮಾತಾಡ್ತೀವಿ. ಓಕೆ. ಏನೇನು ನಿನ್ ಲವ್ ಟ್ರ್ಯಾಕ್ ಅಂತ ಬರುತ್ತೆ. ಟ್ರ್ಯಾಕ್ ಅಲ್ಲಿ ಬಿಗ್ ಬಾಸ್ ಮನೇಲಿ ಮಾಡಿದ್ರೆ ಲವ್ ಟ್ರ್ಯಾಕ್ ಅದು ಬೇರೆ ಕನೆಕ್ಟ್ ಆಗತ್ತೆ. ನಿಮ್ ಪಾಸ್ಟ್ ಹೇಳ್ಕೊಂಡ್ ಬನ್ನಿ ಅಂತ ಎಲ್ಲಾ ಯಂಗ್ಸ್ಟರ್ಸ್, ಇವನು ಅಭಿ ಇರ್ತಾನೆ, ಧನುಷ್ ಅವ್ರು ಇರ್ತಾರೆ, ಎಲ್ಲಾ ಇರ್ತಾರೆ. ಸೊ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಮಾಡ್ಕೊಂಡ್ ಫನ್ ಇತ್ತಲ್ಲ, ಯಂಗ್ಸ್ಟರ್ಸ್ ಗಳು ಕೂತಿದ್ರಲ್ಲ. ಅವಾಗ ನನ್ ವಿಷಯಕ್ ಬಂದ್ರು, ಸುಮ್ನೆ ರೇಗಿಸ್ತಾ ಇದ್ರು, ನಿನ್ ಜೊತೆ ಯಾರು ಇರಲ್ಲ ಬಿಡು, ಹಂಗೆ ಹಿಂಗೆ, ನನಗ್ ಲವ್ವೇ ಬೇಡಪ್ಪ ಯಾಚಿ ಅನ್ಕೊಂಡ್ ಕೂತಿದ್ದೆ. ಲವ್ ಬೇಡ ಕಣಪ್ಪ ಅನ್ನೋದಿದ್ದು ನನಗೆ. ಅದಕ್ಕೆ ನಾನು ಅಂದಿದ್ದು, ಅಂದ್ರೆ ಆ ಸವಾಸನೆ ಬೇಡ ನನಗೆ ಅಂದಿದ್ದು. ರಾಶಿಕಾ ಇದ್ದವಳು ಕಾಮಿಡಿಗೆ ಇಚ್ಚಿಚ್ಗೆ ಧ್ರುವನ್ ಜೊತೆ ಜಾಸ್ತಿ ಮಾತಾಡ್ತಾ ಇದ್ಯಾ, ಅಭಿ ಜೊತೆ ಟ್ರೈ ಮಾಡು, ಟ್ರೈ ಮಾಡು ಅಂತ ಬಂದಾಗ ಅದು ನನ್ಗೆ ಆ ಮೂಮೆಂಟ್ ಎಂಟರ್ ಆಗೋದ್ಕೂನುವೆ ನಾನು ಆವಾಗ್ಲೇನೆ ಲವ್ಗೆ ಬೇಡ ಅಂತ ಅಂದಿದ್ಕೂನು ಸಿಂಕ್ ಆಗೋಯ್ತು ಅದು. ನಾನು ಸುದೀಪ್ ಸರ್ ಹೇಳಕ್ ಆಗ್ತಿಲ್ಲ, ಸರಿ ಹಿಂಗೆ ಸರ್ ಇರೋದು ಸಿಚುವೇಶನ್. ನಾನು ಒಂದು ಕಲಾವಿದೆ ಸರ್, ನಾನು ಥಿಯೇಟರ್ ಮಾಡಿದ್ದೀನಿ, ರಂಗಭೂಮಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ. ನಾನು ಒಂದ್ ಕಲಾವಿದೆ ಆಗಿ ನಾನು ಒಬ್ರನ್ನ ಅವ್ರು ಹೇಗೆ ಇದ್ರು ನಾನು ಅವ್ರಿಗೆ ಲುಕ್ ವೈಸ್ ಅಲ್ಲಂತೂ ನಾನು ಯಾವತ್ತೂ ಆಡ್ಕೊಳಲ್ಲ ಸರ್. ನನ್ಗೆ ಹೇಳಕ್ ಆಗ್ಲಿಲ್ಲ ನನ್ಗೆ ಅವ್ರಿಗೆ, ಯಾಕಂದ್ರೆ ಅವ್ರು ಆಲ್ರೆಡಿ ಕೋಪದಲ್ಲಿ ಇದ್ರು. ನಾನು ಯಾವ ರೀತಿ ಅವ್ರನ್ನ ಅರ್ಥ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅರ್ಥ ಮಾಡ್ಸಕ್ ಆಗ್ಲಿಲ್ಲ.